ಇದು ದೂರದಿಂದ ಕಾಣುವ ನನ್ನ ಅಜ್ಜನ ಮನೆ. ಬಾಲ್ಯದ ಬೇಸಿಗೆಗಳನ್ನು ಕಳೆದಂಥ ಸುಂದರವಾದ ಈ ಮನೆ ನನ್ನ ಅಜ್ಜನ ಮನೆ. ಇದರಲ್ಲಿ ನೋಡಿ, ಇದರಲ್ಲಿ ಮುಂಚೆ ಎಲ್ಲ ನೀರು ತುಂಬಿಸಿ ಇಡೋಕ್ಕೆ ಯೂಸ್ ಮಾಡ್ತಿದ್ರು. ಇವಾಗ ಇದನ್ನು ತೊಗರು ಬಾನಿಯಾಗಿ ಯೂಸ್ ಮಾಡ್ತಿದ್ದಾರೆ. ಇದೇ ಇಲ್ಲಿ ಕಾಣಿಸ್ತಿದೆಯಲ್ಲ ದೊಣ್ಣೆ, ಅಲ್ಲಿಂದನೇ ನಾವು ತೋಟಕ್ಕೆ ಇಳಿಬೇಕು. ಇದು ಮನೆಯ ಪಕ್ಕ, ಅಂದರೆ ಎಡಗಡೆ ಜಾಗ ಅಂತ ಹೇಳ್ಬೋದು. ಇಲ್ಲಿಂದ ಇಳ್ಕೊಂಡು ಹೋದ್ರೆ ನೋಡಿ, ಇದೊಂದು ಈ ಗಿಡ ಕಾಣಿಸ್ತಿದೆಯಲ್ಲ, ಇದು ಯಾವ ಗಿಡ ಅಂತ ಗೊತ್ತಾಯ್ತಾ? ಇದು ಮದರಂಗಿ ಗಿಡ. ನೋಡಿ, ಮೇಲ್ಗಡೆವರೆಗೆ ಎಲೆ ಹೋಗಿದೆ ನೋಡಿ, ಇದು ಮದರಂಗಿ ಎಲೆ. ಚಿಕ್ಕವರಿದ್ದಾಗ ಇದೇ ಎಲೆಯನ್ನು ರುಬ್ಬಿ ಇದೇ ಎಲೆಯನ್ನು ರುಬ್ಬಿಟ್ಟು ನಾವು ಕೈಗೆ ಹಚ್ಕೊತಿದ್ವಿ ಮದರಂಗಿ. ಸೊ ಇದು ತೋಟಕ್ಕೆ ಇಳಿಯೋ ಎಂಟ್ರೆನ್ಸು. ಹಿಂಗೆ ಮೆಟ್ಲು ಮಾಡಿದ್ದಾರೆ ನೋಡಿ, ಈ ಥರ ಮೆಟ್ಲಿದೆ. ಇದಾದಮೇಲೆ ಈ ಸೈಡಿಂದ ಇಳಿದು ಹಿಂಗೆ ಸ್ಟ್ರೈಟ್ ಹೋಗಬೇಕು. ಇದು ತೋಟ. ಎಷ್ಟು ಚೆನ್ನಾಗಿದೆ ಅಲ್ವಾ?
ಇದು ಈಗ ಕರೆಕ್ಟಾಗಿ ಮನೆ ಹಿಂಭಾಗ ಆಗತ್ತೆ. ಇನ್ನೊಂದು ಎಕ್ಸ್ಟ್ರಾ ಒಳ ಇದೆ, ಏನಾದರೂ ಫಂಕ್ಷನ್ಸ್ ಎಲ್ಲ ಆದರೆ ಯೂಸ್ ಮಾಡ್ಕೊಳ್ಳೋಕ್ಕೆ. ನವಿಲು ಕೂಗ್ತಾ ಇದೆ, ಕೇಳಿಸ್ತಿರ್ಬೋದು ನಿಮಗೆ. ಸೊ ಹಿಂಗೆ ಬಂದರೆ ಇದು ಗೊಬ್ಬರದ ಗುಂಡಿ, ಸೆಪ್ಟಿಕ್ ಟ್ಯಾಂಕ್ ಅಂತ ಹೇಳ್ತಾರಲ್ಲ ಅದು. ಇದು ಹಿತ್ತಲು. ಸೊ ಅಲ್ಲೊಂದು ತಗ್ಗು ಪ್ರದೇಶ ಕಾಣ್ತಿದೆಯಲ್ಲ, ಅದು ಮತ್ತೆ ಗೊಬ್ಬರದ ಗುಂಡಿ. ಸೊ ಇಲ್ಲಿ ಯಾರೂ ಕಸ ಕಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಇಲ್ಲೇ ಎಲ್ಲ ಕಸನ ಇಲ್ಲೇ ಹಾಕ್ತಾರೆ, ಅದು ಹಾಗೆ ಗೊಬ್ಬರ ಆಗ್ತಾ ಇರುತ್ತೆ. ಸೊ ಇದೊಂದು ಮನೆ, ಆಮೇಲೆ ಹೋಗ್ತೀವಿ ಯಶೋ ಜೊತೆ ಮನೆ ಅಂತ, ಅಲ್ಲೊಂದು ಮನೆ ಇದೆ ನೋಡಿ. ಇದೆಲ್ಲ ಬ್ಯಾಕ್ ಪಾರ್ಟು, ಮನೆಯ ಹಿತ್ತಿಲು ಅಂತ ಹೇಳ್ತೀವಲ್ಲ. ಇಲ್ಲೊಂದು ವಾಷಿಂಗ್ ಸ್ಪೇಸ್ ಇದೆ, ಫಂಕ್ಷನ್ಸ್ ಎಲ್ಲ ಆದರೆ ಪಾತ್ರೆ ಎಲ್ಲ ತೊಳೆಯೋಕ್ಕಾಗತ್ತಿಲ್ಲಿ. ಇದು ಪೂರ ಕವರ್ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಹಂಚಿನಿಂದ, ಹಾಗಾಗಿ ಮಳೆ ಗಿಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋಕ್ಕೂ ಆಗತ್ತೆ ನೋಡಿ. ಇದು ಗೋಬರ್ ಗ್ಯಾಸ್. ಅಡುಗೆ ಮನೆಯಲ್ಲಿ ಒಂದು ಗೋಬರ್ ಗ್ಯಾಸ್ ಇದೆ, ಒಂದು ಒಲೆ ಇದೆ, ಒಂದಷ್ಟು ಗಿಡಗಳಿದಾವೆ ಇಲ್ಲಿ. ಸೊ ಇದರ ಆಚೆಗೆ ಕೊಟ್ಟಿಗೆ ಬರುತ್ತೆ. ಸೊ ಕೊಟ್ಟಿಗೆ ಮತ್ತು ಮನೆ ಒಟ್ಟಿಗೆ ಇನ್ಕ್ಲೂಡೆಡ್ ಆಗಿ ಇದೆ, ಕೊಟ್ಟಿಗೆ ಸಪ್ರೇಟಾಗಿ ಏನಿಲ್ಲ. ಸೊ ನೋಡಿ ಇಲ್ಲೊಂದು ಬಾನಿ ಇದೆ. ಇದೆಲ್ಲ ನಾವು ಚಿಕ್ಕವರಿದ್ದಾಗ ನೀರು ತುಂಬಿಸಿ ಇಡ್ತಿದ್ರು ಬೇಸಿಗೆ ರಜಕ್ಕೆ ಮನೆಗೆ ಬಂದಾಗ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಇದೇನು ಕಾಣಿಸ್ತಿದೆಯಲ್ಲ ಇಲ್ಲಿ, ಕೊಟ್ಟಿಗೆಯಿಂದ ಹರಿದು ಬರುತ್ತಲ್ವ ಆಕಳಿನ ಗಂಜಲ ಮತ್ತು ಸಗಣಿ, ಅದೆಲ್ಲವೂ ಇದಕ್ಕೆ ಬಂದು ಮಿಕ್ಸ್ ಆಗುತ್ತೆ. ಸೊ ನೋಡಿ ಹಿಂಗಿದೆ. ಸೊ ಇದು ಬ್ಯಾಕ್ ಪಾರ್ಟ್, ಹಿತ್ತಿಲು. ಇಲ್ಲಿ ಕೂಡ ಒಂದು ಗೇಟ್ ಇಟ್ಟಿದ್ದಾರೆ, ಫುಲ್ ಕವರ್ ಮಾಡ್ಕೊಂಡಿದ್ದಾರೆ ನೋಡಿ. ಹೀಗೆ ನೋಡಿದ್ರೆ ನಾನು ವಾಕ್ ಮಾಡಿದ್ನಲ್ಲ ಆ ಅಂಗಳ ಅಲ್ಲಿ ಆ ಕಡೆ ಇದೆ. ಈ ಮನೆ ಪಾಸಾಗಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಆ ಕಡೆ. ಸೊ ಅಮ್ಮನ ನೋಡಿ ಆಲ್ರೆಡಿ ಅವ್ರಿಗೆ ಎದ್ಬಿಟ್ಟು ಅಲ್ಲಿಂದ ಹಾಯ್ ಮಾಡ್ತಿದ್ದಾರೆ. ಯಾರೂ ಇದ್ದಿರಲಿಲ್ಲ ನಾನು ಬಂದು ವೀಡಿಯೋ ಮಾಡಬೇಕಾದ್ರೆ. ಸೊ ಇವಾಗೆಲ್ಲ ಎದ್ದಿದ್ದಾರೆ ನೋಡಿ. ಹೀಗೆ ಇಲ್ಲಿ ಕಟ್ಟೆ ಏನು ಕಾಣ್ತಿದೆಯಲ್ಲ, ಇಲ್ಲಿ ನಡ್ಕೊಂಡು ಹೋದರೆ ಮತ್ತು ಮನೆ ಮೇಯ್ನ್ ಡೋರಿಗೆ ಹೋಗ್ತೀನಿ ನಾನು. ಇಲ್ಲಿ ಯಾವುದೋ ಹಕ್ಕಿ ಸಕ್ಕಪಟ್ಟೆ ಕೂಗ್ತಾ ಇದೆ, ನೋಡೋಣ ವೀಡಿಯೋಕ್ಕಾದ್ರೂ ಸಿಗುತ್ತಾ ಅಂತ. ಸೌಂಡ್ ಕೇಳ್ತಿರ್ಬೋದು. ಸೊ ಇದೇ ಮೇಯ್ನ್ ಡೋರು, ಇದೇ ಮೇಯ್ನ್ ರೋಡು. ಸೊ ಎಲ್ಲ ವೆಹಿಕಲ್ಸು ಹಿಂಗೇ ಬರೋದು. ಈ ಕಡೆ ಹೀಗೆ ಹೋದರೆ ಮೇಯ್ನ್ ಊರು ಬರುತ್ತೆ. ಸೊ ಬೆಳಗಿನ ವಾತಾವರಣ ಎಷ್ಟು ಆಹ್ಲಾದಕರವಾಗಿದೆ ಅಲ್ವಾ. ಇಷ್ಟೊಂದು ಜಾಗ ಇದೆ ಮನೆ ಸುತ್ತಮುತ್ತಲು, ಮುಖ ನೋಡೋಕ್ಕೂ ಆಗ್ತಿಲ್ಲ, ಎದ್ದವಳೆ ಹಾಗೆ ಓಡಿ ಬಂದಿದ್ದೀನಿ.
ಸೊ ಹಳ್ಳಿ ಮನೆಗಳ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಮನೆ ಮತ್ತು ಒಂದು ಸ್ವಲ್ಪ ಕಂಪೌಂಡು ಅಂತೇನು ಸಿಟಿಲಿರುತ್ತೆ ಅಷ್ಟೇ ಅಲ್ಲ, ಮನೆ ಅಲ್ಲದೆ ಸುತ್ತಮುತ್ತಲು ಸಾಕಷ್ಟು ಜಾಗ ಇರುತ್ತೆ. ಅದೇ ನಾನು ಅವಾಗ ಹೇಳಿದ್ನಲ್ಲ, ನಾವೆಲ್ಲ ಬೆಂಗಳೂರಲ್ಲಿ ಬೆಳಗಿನ ವಾಕ್ ಮಾಡೋಕ್ಕೋ ಜಾಗ್ ಮಾಡೋಕ್ಕೋ ಒಂದು ಸ್ವಲ್ಪ ಜಾಗ ಹುಡ್ಕೊಂಡು ಹೋಗೋದು ಜಾಸ್ತಿ ಅಲ್ವಾ, ಪಾರ್ಕಿಗೆ ಹೋಗೋಣ ವಿಶಾಲವಾಗಿರುತ್ತೆ ಅಂತೇಳಿ. ಇವರಿಗೇನು ಆಗಿಲ್ಲ, ಮನೆ ಎದುರುಗಡೆನೇ ಒಂದಷ್ಟು ಜಾಗ ಮಾಡ್ಕೊಂಡ್ಬಿಟ್ರೆ ದೊಡ್ಡ 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 ಅಂಗಳಗಳಿರತ್ತಲ್ವ, ಸೊ ಅಲ್ಲಿನೇ ವಾಕ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಇಲ್ಲೊಂದು ಡೋರ್ ಕಾಣ್ತಿದೆ ಅಲ್ವಾ, ಈ ಡೋರಿಗೆ ಯಾವ ಥರ ಇದೆ ನೋಡಿ, ಇದಕ್ಕೆ ಮಿಡ ಅಂತ ಹೇಳೋದು. ಇದನ್ನು ಓಪನ್ ಮಾಡ್ಕೊಂಡು ನಾನು ಒಳಗೆ ಹೋದರೆ ಕೊಟ್ಟಿಗೆ ಬರುತ್ತೆ. ನಾವು ಚಿಕ್ಕವರಿದ್ದಾಗ ಕೊಟ್ಟಿಗೆ ಈ ಕಡೆ ಇತ್ತು, ಮನೆ ಸ್ವಲ್ಪ ಆ ಕಡೆ ಇತ್ತು. ಬಟ್ ಇವಾಗ ಈಗ ಹೊಸ ಮನೆ ಕಟ್ಟಿ ಆಲ್ಮೋಸ್ಟ್ ಒಂದು 10 ವರ್ಷ 12 ವರ್ಷ ಆಯ್ತು ಅನ್ಸುತ್ತೆ. ಸೊ ಇವಾಗ ಬೇರೆ ಥರ ಅಂದರೆ ಕೊಟ್ಟಿಗೆ ಮತ್ತು ಮನೆಯನ್ನು ಕಂಬೈನ್ ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಫುಲ್ ಎಲ್ಲ ಒದ್ದೆನೆಲ್ಲ ಮಂಜು ಬೀಳ್ತಾ ಇದೆ ನೋಡಿ. ಹಕ್ಕಿ ಪಕ್ಷಿಗಳು ಫುಲ್ ಆನ್ ಡ್ಯೂಟಿಲಿದ್ದಾವೆ, ಎಲ್ಲ ಕೂಗ್ತಾ ಇದೆ. ಇದನ್ನು ಈ ಥರ ಹಾಕಿದರೆ ಲಾಕ್ ಆದಂಗೆ, ತೆಗೆದ್ರೆ ಓಪನ್ ಇದೆ. ಇಷ್ಟು ಸಿಂಪಲ್ ಅಲ್ವಾ? ಸೊ ಇಲ್ಲಿಂದ ಆಕಳು ಕಾಣುತ್ತೆ ನಿಮಗೆ, ನೋಡ್ಬೋದು. ಈ ಫಂಕ್ಷನ್ ಹಾಲ್ ಥರ ಮಾಡ್ಕೊಂಡಿರೋ ಕಡೆಯಿಂದ ಹಿಂಗೆ ಒಳಗೆ ಹೋದ್ರೆ ಎಲ್ಲವೂ ಒಳಗೆ ಇದೆ, ಅಂದರೆ ಎಲ್ಲವೂ ಒಳಗಡೆನೇ ಇರೋ ಹಾಗೆ. ಸೊ ಇಲ್ಲಿ ವಾಶ್ ಏರಿಯಾ, ಒಂದು ಡೈಲಿ ಪಾತ್ರೆಗಳನ್ನು ವಾಶ್ ಮಾಡೋಕ್ಕೆ ಇದೊಂದು ಜಾಗ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ನಮ್ಮ ಬಾವಿ ನೋಡಿ, ಈ ಥರ ಇದೆ. ನೀರು ತುಂಬ ಚೆನ್ನಾಗಿದೆ ಇದರಲ್ಲಿ, ನೋಡ್ಬೋದು. ಸುಮಾರು ಇಲ್ಲಿ ರಿಫ್ಲೆಕ್ಷನ್ ಕಾಣ್ತಾ ಇದೆ ನೋಡಿ, ಈ ಥರ ಬಾವಿ ವಿತ್ ಗಡ್ಗಡೆ ನೋಡಿ. ನಾವು ಚಿಕ್ಕವರಿದ್ದಾಗ ಬರೀ ಹಿಂಗೆ ಮಾಡಿ ಇಡೋದು ಹಗ್ಗವನ್ನು, ಅದೇನು ಖುಷಿ ಅಂತ ಗೊತ್ತಿಲ್ಲ, ಹಿಂಗೆ ಮಾಡಿ ಇಡ್ತಿದ್ವಿ ಈ ಥರ. ಇದನ್ನು ಮತ್ತೆ ಸ್ಟ್ರೈಟ್ ಮಾಡಬೇಕು ಇವಾಗ ನೋಡಿ, ಈ ಥರ ಮಾಡಿದ್ರೆ ಮತ್ತೆ ಸ್ಟ್ರೈಟ್ ಆಗುತ್ತೆ. ಇದಂತೂ ಹಗ್ಗ, ಇದು ಯಾವ ಥರ ಹಗ್ಗ ಅಂತ ಗೊತ್ತಿಲ್ಲ, ನಾನು ಚಿಕ್ಕವಳಿದ್ದಾಗಿಂದ ಇದೇ ಹಗ್ಗ ಇದೆ ನೋಡಿ. ಸರಿ ಮಾಡಿದೆ. ಸೊ ನೀರು ಸೇದುವಾಗ ಅಜ್ಜಿ ಈ ಥರ ಮಾಡ್ಕೋಬೇಕಿತ್ತು. ಅತ್ತೇನು ಮಾವನವರು ಅದನ್ನು ನೀಟ್ ಮಾಡಿಕೊಂಡು ಆಮೇಲೆ ಸೇದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನೋಡಿ ಹಗ್ಗ ನೋಡಿ ಯಾವ ಥರ ಇದೆ ಅಂತ. ಒಂದು 25-30 ವರ್ಷ ಆಯ್ತೇನೋ ಈ ಹಗ್ಗ, ಇನ್ನೂ ಹಾಗೆ ಗಟ್ಟುಮುಟ್ಟಾಗಿದೆ. ಹಾಗೆ ಈ ಕಡೆ ಬಂದರೆ ಒಂದಷ್ಟು ಅಡಿಕೆ ಇದೆಲ್ಲ ಸುರ್ಕೊಳ್ಳೋಕ್ಕೆ ಜಾಗ ನೋಡಿ. ಈ ಥರ ಹಾಕಿಬಿಟ್ಟು ಹಂಚಿಗೆ ಗ್ಲಾಸ್ ಹಾಕಿಬಿಟ್ರೆ ಒಳ್ಳೆ ಬೆಳಕು ಬರುತ್ತಲ್ವ. ಇದೊಂದು ಕಿಟಕಿ. ಸೊ ಈ ಕಿಟಕಿ ಥ್ರೂ ನಿಂತ್ಕೊಂಡ್ರೆ ಆ ಕಡೆ ತೋಟ ಕಾಣುತ್ತೆ, ಮತ್ತು ಏನಾದರೂ ಫಂಕ್ಷನ್ ಆದರೆ ಇಲ್ಲೂ ಕೂಡ ಅಡುಗೆ ಮನೆಯನ್ನು ಹಾಕ್ತಾರೆ. ಸೊ ಇಲ್ಲಿಂದ ಅದು ಕಾಣುತ್ತೆ. ಇದೊಂದು ಹಳೆ ಕಾಲದ ಒಂದು ಒರಳು
ಹಾಗೆ ಉಳ್ಕೊಂಡಿದೆ. ಇದನ್ನು ಯಾರೂ ಯೂಸ್ ಮಾಡಲ್ಲ ಇವಾಗ ಜಾಸ್ತಿ, ಬಟ್ ಇದೆ. ಇದು ತೋಟಕ್ಕೆಲ್ಲ ಹೋಗ್ಬೇಕಾದ್ರೆ ಯೂಸ್ ಮಾಡುವಂಥ ಬಟ್ಟೆಗಳು. ಮತ್ತು ಇಲ್ಲಿ ಈ ಕಡೆ ಹೀಗೆ ಬಂದರೆ ಇಲ್ಲಿ ಬಚ್ಚಲ ಒಲೆ ಇದೆ. ಬಚ್ಚಲ ಒಲೆ ಇವಾಗಿನೂ ಉರಿತಾ ಇಲ್ಲ, ಯಾಕಂದರೆ ಆಲ್ರೆಡಿ ಅತ್ತೆ ನಿನ್ನೆ ರಾತ್ರಿನೇ ಬೆಂಕಿ ಒಟ್ಟಿ ನೀರನ್ನು ಕಾಯಿಸಿದ್ದಾಗಿದೆ. ಹಾಗಾಗಿ ಇವಾಗಿದು ಆಫ್ ಇದೆ. ಯಾಕಂದರೆ ತುಂಬ ಜನ ಸ್ನಾನ ಮಾಡೋರು ಇದ್ದೀವಲ್ವ, ಹಿಂದಿನ ದಿನವೇ ಮಾಡಿಬಿಡ್ತಾರೆ, ನೀರು ಕಾಯಿಸ್ಬಿಡ್ತಾರೆ. ಹಾಗೆ ಇಲ್ಲೊಂದು ಕಿಟಕಿ ಕನ್ನಡಿ ಬರುತ್ತೆ, ಸಾರಿ ಇಲ್ಲಿ ಕೊಟ್ಟಿಗೆ ಬರುತ್ತೆ, ನೆಕ್ಸ್ಟ್ ತೋರಿಸ್ತೀನಿ. ಹಾಗೆ ನೋಡಿ ಇಲ್ಲಿ ಬಾತ್ರೂಮ್ ಹೀಗಿರುತ್ತೆ. ಹಂಡೆ, ನನ್ನ ಚೆನ್ನಾಗಿರೋ ಹಂಡೆಯನ್ನು ಹೋಗ್ತಿದ್ದಾರೆ. ಇದ್ರ ತುಂಬ ನೀರು ನೋಡ್ಬೋದು, ಎಷ್ಟು ಕುದಿ 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 ಇದೆ ಅಂತೇಳಿ. ನೋಡ್ತಾ ಇದ್ರೆ ಸ್ನಾನ ಮಾಡಬೇಕಂತ. ಸೊ ನಾನು ನನ್ನ ತಂಗಿ ಇಬ್ಬರೂ ಚೆನ್ನಾಗಿ ತಲೆ ಸ್ನಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದೀವಿ. ಸೊ ದಿಸ್ ಇಸ್ ದ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಏನು ಬೇಕೋ? ಸೊ ಇದು ಹಾಗೆ ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಬಂತು ನೋಡಿ. ಇಲ್ಲಿ ಮಕ್ಕಳೆಲ್ಲ ಮಲ್ಕೊಟ್ಟೆ, ಸ್ವಲ್ಪ ಲೈಟ್ ಹಾಕೋಣ. ಸೊ ನೋಡಿ, ಹಾಲೆಲ್ಲ ಕರೆದತ್ತಾನೆ? ಇಲ್ಲ ಅಲ್ಲ, ಹಾಲು ಕರೆದತ್ತ. ನೋಡಿ ಹೇಗೆ ಜನರನ್ನು ನೋಡಿದ ಕೂಡಲೇ ಎದ್ದು ನಿಲ್ತು ಅಂತ. ಸೊ ಇದಿಷ್ಟು ಮನೆಯ ಹೊರಗಡೆಯ ಚಿತ್ರಣ. ಮನೆ ಒಳಗಡೆ ಹೋಗಿ ವಿಡಿಯೋಸು ಮಾಡಬೇಕು ಒಂದ್ಸಲ, ಸುಮ್ಮನೆ ರಫ್ ಆಗಿ ಹೋಮ್ ಟೂರ್ ಕೊಡೋಣ ಅಂಥೇಳಿ. ಬಟ್ ಏನು ಅಂತಂದರೆ ನನ್ನ ತಂಗಿ ಮತ್ತು ನನ್ನ ಮಗಳು, ನನ್ನ ತಂಗಿ ಮಗಳು ಎಲ್ಲರೂ ಸಾಲಾಗಿ ಮಲ್ಕೊಂಡಿದ್ದಾರೆ. ಸ್ವಲ್ಪ ಕತ್ಲೆ ಕೂಡ ಇದೆ. ಸ್ವಲ್ಪ ಹೊತ್ತಾದಮೇಲೆ ಒಂದು 7:30 ನಂತರ ಆದರೆ ಚೆನ್ನಾಗಿ ಬೆಳಕು ಬರುತ್ತೆ. ಇವಾಗಿನ್ನೂ 6:30. ಸೊ ಸ್ವಲ್ಪ ಹೊತ್ತು ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹಿಂಗೆ ನಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲೂ ಇಷ್ಟು ಜಾಗ ಇದೆ. ಹಾಗೆ ಇಲ್ಲಿ ತೊಂಡೆ ಚಪ್ರ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ತೊಂಡೆ ಚಪ್ರ. ನಾವು ಚಿಕ್ಕವರಿದ್ದಾಗ ಬರೀ ತೊಂಡೆಕಾಯಿ ಕೊಯ್ಯೋದು. ಈ ಎಳೆ ತೊಂಡೆಕಾಯಿ ಬರುತ್ತಲ್ವ, ಸಕ್ಕ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಸೊ ಬರೀ ಅದನ್ನ ಕೊಯ್ದು ಬಿಡೋದು. ಆಮೇಲೆ ಹಾಗೆ ಅಜ್ಜಿ ಬೈತಿರೋರು, ಕೊಯ್ಬೇಡ್ರಿ, ಅದು ಸ್ವಲ್ಪ ದೊಡ್ಡದಾಗಲಿ, ಅಟ್ಲೀಸ್ಟ್ ಏನಾದರೂ ಅಡುಗೆಗೆ ಬರುತ್ತೆ ಅಂಥೇಳಿ. ನೋಡಿ ಈ ಥರ ತೊಂಡೆ ಚಪ್ಪರ. ಸೊ ಸವಿ ನೆನಪುಗಳು, ಅನ್ಫೋಲ್ಡಿಂಗ್. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ. ಸೊ ನೋಡಿ ಇಲ್ಲಿ ತೊಂಡೆಕಾಯಿ ಕೂಡ ಕಾಣ್ತಿದೆ. ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡೋರು. ಹಿಂದೆಲ್ಲ ಮಾರ್ಕೆಟಿಗೆ ಹೋಗಿ ತರಕಾರಿ ತರೋದು ಇರಲಿಲ್ಲ. ಬಟ್ ಇವಾಗ ಮನೆ ಬಾಗಿಲಿಗೆ ತರಕಾರಿ ಮಾರೋರೆಲ್ಲ ಬರ್ತಾರೆ. ಹಾಗಾಗಿ ಯಾರಿಗೂ ಇನ್ನು ಇದ್ರ ಬಗ್ಗೆ ಸ್ಪೆಷಲ್ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಸಿಗತ್ತಲ್ವ, ಮುಂಚೆ ಎಲ್ಲ ಸಿಗ್ತಿರ್ಲಿಲ್ಲ ಅಂಥೇಳಿ ಜೋಪಾನ ಮಾಡ್ತಿದ್ರು. ನೋಡಿ ಇದೇನು ಕಾಣಿಸ್ತಿದೆಯಲ್ಲ ವಿತ್ ಫ್ಲವರ್, ಮತ್ತು ಇಲ್ಲೊಂದು ಸ್ವಲ್ಪ ತೊಂಡೆಕಾಯಿ ಸ್ಟಾರ್ಟಿಂಗು, ಇದು ಸಕ್ಕ ಟೇಸ್ಟಿ ಇರುತ್ತೆ ಆ್ಯಕ್ಚುಲಿ. ಸೊ ನಾವೆಲ್ಲ ಬರೀ ಇದನ್ನು ಕಿತ್ಕೊಂಡು ತಿನ್ಬಿಡೋದು. ಇದನ್ನು ಕಿತ್ಕೊಂಡು ತಿನ್ಬಿಟ್ರೆ ಮತ್ತು ತೊಂಡೆಕಾಯಿ ಆಗೋದೇ ಇಲ್ವಲ್ಲ, ಹಾಗಾಗಿ ಬೈಸ್ಕೊಳ್ತಿದ್ವಿ, ಕದ್ದು ತಿಂತಿದ್ವಿ. ನವಿಲಂತೂ ಕಂಟಿನ್ಯೂಸ್ ಕೂಗ್ತಾ ಇದೆ. ಫೋಟೋಕ್ಕಾದರೂ ಸಿಗ್ಬೋದಿತ್ತು. ದಿಸ್ ಈಸ್ ದಟ್ ತೊಂಡೆ ಚಪ್ಪರ. ತೊಂಡೆ ಚಪ್ಪರ ನೋಡಿ, ಏನಿಲ್ಲ, ಈ ಥರ 4 ಕಂಬಗಳನ್ನು ಹುಗಿಬೇಕು. ಹಾಗೆ ಮೇಲ್ಗಡೆ ಈ ರೀತಿ ಒಂದು ಶೆಡ್ ರೀತಿಯಾಗಿ ಮಾಡಿಕೊಟ್ರೆ ಆಗೋಯ್ತು. ಬಳ್ಳಿ ಬೆಳ್ಕೊಳ್ತಾ ಇರುತ್ತೆ. ಹಾಗೆ ಇಲ್ಲಿ ಕೂಡ ವೀಳ್ಯದೆಲೆ ಬಳ್ಳಿಯಾಗಿದೆ. ಇದು ನೆಕ್ಸ್ಟ್ ನಾನು ತೋಟಕ್ಕೆ ಹೋದಾಗ ಮತ್ತೆ ವೀಡಿಯೋ ಮಾಡ್ತೀನಿ, ಅಲ್ಲಿ ಸಾಕಷ್ಟಿರುತ್ತೆ.
ಹಿಂಗೆ ಇದು ನೋಡಿ ಸೂಜಿ ಮೆಣಸು ಬಿಳಿ ಕಲರ್ ಇದೆ, ಬಿಳಿ ಬಣ್ಣದ್ದು. ಸುಮಾರು ಖಾರ ಇರುತ್ತೆ ಇದು. ದಿಸ್ ಇಸ್ ಕೃಷ್ಣ ತುಳಸಿ ಕಟ್ಟೆ. ಮತ್ತೆ ಮನೇಲೆಲ್ಲ ಆರಾಮಿದ್ದಾರೆ? ಅಮ್ಮನೂ ಆರಾಮಿದ್ದಾರೆ. ಅದೇ ಚಪಾತಿ ಮಾಡ್ತಾ ಇದ್ವಾ, ಈ ಹಾಲು ಕರಿಯೋದು ಒಂಚೂರು ನೋಡ್ಕೊಂಡಾಗ ನಾಳೆ. ಸೊ ಇದು ಮೇಯ್ನ್ ಗೇಟು, ಅಂದರೆ ಅಲ್ಲಿಂದ ಎಂಟ್ರೆನ್ಸಿಗೆ ಬಂದಾದಮೇಲೆ ನೋಡ್ಬೋದು ಇಷ್ಟು ದೊಡ್ಡದಾದ ಒಂದು ಅಂಗಳಕ್ಕೆ ಈ ಥರ ಚಪ್ಪಡಿ ಕಲ್ಲನ್ನು ಹಾಸಿಬಿಟ್ಟು ರೆಡಿ ಇಟ್ಕೊಂಡಿದ್ದಾರೆ. ಸೊ ಯಾವುದೇ ಹುಲ್ಲು ಬೆಳೆಯುತ್ತೆ ಆ ಥರ ಪದೇ ಪದೇ ಹುಲ್ಲು ಕೀಳಬೇಕು ಅನ್ನೋ ಟೆನ್ಷನ್ ಇಲ್ಲ. ಹಾಗೆ ಇದು ಮೇಲ್ಗಡೆ ಕೂಡ ಅಟ್ಟವನ್ನು ಹಾಕಿಬಿಟ್ಟು ಈ ಕಲ್ಕಂಬಗಳನ್ನು ನೆಟ್ಟು ನೋಡಿ, ಅಲ್ಲಲ್ಲಿ ಕಲ್ಕಂಬಗಳಿದೆಯಲ್ಲ, ಸೊ ಈ ಕಲ್ಕಂಬಕ್ಕೆ ಈ ಥರ ಒಂದು ಕಬ್ಬಣದ ರಾಡನ್ನು ಕೊಟ್ಬಿಟ್ಟು ಈ ಥರ ಫಸ್ಟಿಗೆ ಅಡಿಕೆ ಬಿದಿರನ್ನು ಕೆಳಗಡೆ ಹಾಸ್ ಮಾಡಿ ಅದ್ರ ಮೇಲ್ಗಡೆ ಶೀಟು ಕೂಡ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಸೊ ಏನಾದರೂ ಮಳೆ ಗಿಳೆ ಬಂದಾಗಲೂ ಇಲ್ಲೆಲ್ಲ ಒದ್ದೆ ಆಗೋ ಸೀನಿಲ್ಲ. ಸೊ ಇದರ ಈಚೆ ಈ ಥರ ಎದುರುಗಡೆ ಒಂದು ಗಾರ್ಡನ್ ರೀತಿ ಅಂದ್ಕೊಳ್ಬೋದು. ಏನು ಪುಟ್ಟ? ಅಡಿಕೆ ಅದು ಮಾವ ತಂದಿಟ್ಟಿದ್ದು, ಅಜ್ಜ ತಂದಿಟ್ಟಿದ್ದು. ಸೊ ಮಕ್ಕಳು ನೋಡಿ ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ಸೊ ಬನ್ನಿ ಇವಾಗ ಹೀಗೆ ಹೋಗ್ತಾ ಇರೋಣ. ಸೊ ಇಲ್ಲಿ ಏನು ಕಾಣ್ತಿದೆ, ಇಲ್ಲಿ 2 ಮೆಟ್ಲು. ಸೊ ಇದರಿಂದ ಎಂಟ್ರೆನ್ಸು, ಹಾಗೆ ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾರೆ, ಹಾಗೆ ಇಲ್ಲೊಂದು ಈ ಥರ ಮನೆಯ ಹೊರ ಭಾಗ ಹೀಗೆ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್. ಹಾಗೆ ನೀವು ಇಲ್ಲೊಂದು ಸ್ಪೆಷಲ್ ನೋಡ್ಬೋದು, ಇಲ್ಲಿ ಚಪ್ಪಲಿ ಇಡೋಕ್ಕೆ ಈ ಥರ ಚಿಕ್ಕ ಗೂಡನ್ನು ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಚಪ್ಪಲಿಗಳು ಹೊರಗಡೆನೇ ಇರುತ್ತೆ. ಎನಿವೆ, ಹಾಗೆ ಇಲ್ಲಿ ಸ್ವಲ್ಪ ಮಲೆನಾಡು ಭಾಗದಲ್ಲಿ ಕವಳ ಎಲ್ಲ ಹಾಕೋದು ಜಾಸ್ತಿ ಅಲ್ವಾ. ಸೊ ಅದನ್ನು ಕವಳ ತುಪ್ಪಕ್ಕೆ ಒಂದು ಕಡವಾರ ಅಂತೇಳಿ ಇದನ್ನು ಈ ಥರ ಮಾಡಿ ಇಟ್ಕೊತಾರೆ. ಇದರ ಫುಲ್ಲು ಬಿಳಿ ಹುಲ್ಲನ್ನು ಹಾಕಿಟ್ಟಿರ್ತಾರೆ ನೋಡ್ಬೋದು. ಬಿಳಿ ಹುಲ್ಲನ್ನು ಹಾಕಿಬಿಟ್ಟು ಅದರ ಮೇಲೆ ತುಪ್ಪೋದು, ಸೊ ದಟ್ ಕ್ಲೀನಿಂಗಿಗೆ ಈಸಿ. ಅಲ್ಲ ಮಗ. ಸೊ ಬನ್ನಿ ಎಂಟ್ರೆನ್ಸ್ ಒಳಗೆ ಹೋಗೋಣ. ಆಲ್ರೆಡಿ ನೋಡ್ಬೋದು ಇಲ್ಲಿ ರಂಗೋಲಿ ಎಲ್ಲ ಹಾಕಿ, ಇದು ಪ್ರಿಂಟೆಡ್ ರಂಗೋಲಿ ಆಲ್ರೆಡಿ ಹಾಕಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮೆಟ್ಲುಗಳಿಗೆ
ನೆಕ್ಸ್ಟ್ ಬೆಳಗ್ಗೆ ಮುಂಚೆನೇ ಅಜ್ಜಿ ಕೂಡ ರಂಗೋಲಿ ಹಾಕಿದ್ದಾರೆ ಅಂದಲ್ಲ ನೋಡಿ, ಚೆನ್ನಾಗಿ ರಂಗೋಲಿ ಹಾಕಿ ಮುಗಿಸಿದ್ದಾರೆ. ಸೊ ಬನ್ನಿ ಒಳಗೆ ಹೋಗೋಣ. ವೆಲ್ಕಮ್ ಟು ಮೈ ಅಜ್ಜನ ಮನೆ. ಸೊ ಅಪ್ಪ ನೋಡಿ ಆಲ್ರೆಡಿ ನ್ಯೂಸ್ ಪೇಪರ್ ಬಂದಿದೆ, ಓದ್ತಾ ಕೂತ್ಕೊಂಡಿದ್ದಾರೆ. ಹಾಗೆ ಇದು ಒಳಗೆ ಬಂದರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಅಜ್ಜ. ಅಜ್ಜ ಸತಿ ಎಷ್ಟು ವರ್ಷ ಆಯ್ತಪ್ಪ? 4 ವರ್ಷ. 4 ವರ್ಷ ಆಯಿತು ಅಜ್ಜ ತೀರ್ಕೊಂಡು. ಸೊ ಹೀ ಈಸ್ ಇನ್ ಅವರ್ ಮೆಮೊರೀಸ್ ಓನ್ಲಿ ಆ್ಯಂಡ್ ಆನ್ ದಿಸ್ ಫೋಟೋ. ಎನಿವೆ, ಸೊ ಶಂಕರಾಚಾರ್ಯರ ಫೋಟೋ, ಆಮೇಲೆ ಆ್ಯಸ್ ಯೂಶುವಲ್ ಕ್ಯಾಲೆಂಡರ್ಸ್. ಹಾಗೆ ಇದು ಮೇಯ್ನ್ ವಾಸ್ತು ಬಾಗಿಲು ಅಂತೇನು ಹೇಳ್ತೀವಲ್ಲ ಅದು. ಇದು ಕೂಡ ಕಸ್ಟಮೈಸ್ ಮಾಡಿ ಡಿಸೈನ್ ಮಾಡಿ ಮಾಡಿಸ್ಕೊಂಡಿದ್ದಾರೆ. ಸೊ ಇಲ್ಲೆಲ್ಲ ಹೇಗೆ ಅಂತಂದರೆ ವಾಸ್ತು ಬಾಗಿಲು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ ಹಾಗೆ. ಸೊ ಒಂದು ಗಡಿಯಾರ ಆ್ಯಸ್ ಯೂಶುವಲ್. ಹಾಗೆ ಇಲ್ಲೊಂದು ಶೆಲ್ಫ್ ಕೂಡ ಇದೆ. ಇದು ದೊಡ್ಡಮ್ಮ, ನನ್ನ ಅಮ್ಮನ ಅಕ್ಕ. ಸೊ ಇವರು ಕೂಡ ರೀಸೆಂಟಾಗಿ ಒಂದು 2 years ಎಗೋ ತೀರ್ಕೊಂಡಿದ್ದಾರೆ. ಅದು ಅಜ್ಜ ಅಜ್ಜಿ ಫೋಟೋ ನೋಡ್ಬೋದು, ಕಾಣಿಸ್ತಾ ಇಲ್ಲ ಇದರಲ್ಲಿ ಕ್ಲಿಯರ್ ಆಗಿ. ಆ್ಯಂಡ್ ದಿಸ್ ಇಸ್ ಒನ್ ವಿಂಟೇಜ್ ಟೆಲಿವಿಷನ್ ಸ್ಟಿಲ್ ವರ್ಕಿಂಗ್. ಹಾಗೆ ಈ ಕಡೆ ತಿರುಗಿದಾಗ, ಮನೆ ಎಂಟ್ರೆನ್ಸಿಂದ ರೈಟ್ ತಿರುಗಿದಾಗ ಈ ಥರ ಒಂದು ಸೋಫಾ ಬೆಡ್ ಥರ ಒಂದಿದೆ. ಹಾಗೆ ಹಿಂಗೆ ಹೋದರೆ ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ವುಡ್ಡಿನಿಂದನೇ ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡಿದೆ. ಇದೇನು ಗೋಡೆ ಅಲ್ಲ, ವುಡ್ಡಿನಿಂದ ಮಾಡಿರೋಂಥದ್ದು. ಹೀಗೆ ಒಳಗೆ ಹೋದರೆ ಇದು ಅಜ್ಜನ ರೂಮ್ ಆಗಿತ್ತು ಅಜ್ಜ ಇರುವಾಗ. ಸೊ ಇವಾಗ ಇದು ಅಜ್ಜಿ ರೂಮ್ ಆಗಿದೆ ನೋಡ್ಬೋದು. ಆ್ಯಂಡ್ ಇಲ್ಲೊಂದು ಕಬರ್ಡ್ಗೆ ಪ್ರಾವಿಷನ್ ಇದೆ ಅಷ್ಟೇ. ಇಲ್ಲೊಂದು, ಸೊ ಇದು ಏನು ಅಂತಂದರೆ ನಮ್ಮ ಒಂದು ಮೇನ್ ಜಗಲಿಯ ಒಂದು ಪಾರ್ಟಿಷನ್ ಕ್ರಿಯೇಟ್ ಮಾಡಿ ಒಂದು ರೂಮ್ ಮಾಡಿರೋದು. ಜಗಲಿ ಕೂಡ ಸಾಕಷ್ಟು ಉದ್ದಕ್ಕಿದೆ ಅಲ್ಲ, ಕಾಣಿಸ್ತಿದೆ ನೋಡಿ, ಅಪ್ಪ ಕಡೆ ಇದ್ದಾರೆ. ಸೊ ಆರಾಮಾಗಿ ಇಲ್ಲಿ 3 ರೂಮ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ದಿಸ್ ಇಸ್, ಹಾಗೆ ಇಲ್ಲಿ ನೋಡ್ಬೋದು ಹಂಚಿನ ಮನೆಗಳಿಗೆ ಬೆಳಕು ಚೆನ್ನಾಗಿ ಬರಬೇಕು ಅಂತ ಈ ಥರ ಗ್ಲಾಸಿನ ಅಳವಡಿಸಿರ್ತಾರೆ. ಅದ್ರ ಥ್ರೂ ಬೆಳಕು ಚೆನ್ನಾಗಿ ಬರ್ತಾ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ ಪಾರ್ಟ್ ನೋಡಿ. ಇಲ್ಲೊಂದು ವಿಂಡೋ ಇದೆ, ಹೊರಗಡೆ ಕಾಣಿಸ್ತಾರ. ಈ ವಿಂಡೋಸ್ ಕೂಡ ಅಷ್ಟೇ, ನಮಗೆ ಒಳಗಡೆಯಿಂದ ಟ್ರಾನ್ಸ್ಪರೆಂಟ್ ಇದೆ, ಹೊರಗಡೆ ಯಾರಿದ್ದಾರೆ ಕಾಣಿಸ್ತಾರೆ, ಬಟ್ ಹೊರಗಡೆಯಿಂದ ನಾವು ಕಾಣಿಸಲ್ಲ. ಬೆಳಗಿನ ಟೈಮ್ ಆಗಿರುತ್ತೆ, ರಾತ್ರಿ ಟೈಮ್ ಉಲ್ಟಾ, ನಮಗೆ ಹೊರಗಡೆಯವ್ರು ಕಾಣಿಸಲ್ಲ, ಬಟ್ ಹೊರಗಡೆಯವರಿಗೆ ನಾವು ಕಾಣ್ತೀವಿ. ಎಸ್, ಲೆಟ್ಸ್ ಗೋ ಟು ದ ವಾಸ್ತು ಬಾಗಿಲನ್ನು ದಾಟಿ ಹೋಗೋಣ. ಎಸ್, ವಾಸ್ತು ಬಾಗಿಲನ್ನು ದಾಟಿ ಮುಂದೆ ಬಂದರೆ ಬರೋದೇನೆ ದೇವರ ಕೋಣೆ. ಲೈಟ್ ಹಾಕೋಣ. ಸೊ ದೇವ್ರ ರೂಮು ತುಂಬ ಸಿಂಪಲ್ಲಾಗಿ, ತುಂಬ ಕ್ಲಟರಿ ಐಟಮ್ಸ್ ಇಟ್ಕೊಂಡಿಲ್ಲ, ತುಂಬ ಮಿನಿಮಲಿಸ್ಟಿಕ್ ಆಗಿದೆ. ಸೊ ಈ ಒಂದು ಕಾರ್ನರಲ್ಲಿ ದೇವರ ಮನೆ ಅಂತ ಏನು ಸಪರೇಟ್ ಇಲ್ಲ. ಈ ಒಂದು ಇಡೀ ರೂಮಿನ ಒಂದು ಸೆಕ್ಷನಲ್ಲಿ ದೇವರಿದೆ. ಹಾಗೆ ಇಲ್ಲಿ ಈ ಭಾಗ ನೋಡಿದ್ರೆ ಇದು ಕಿಚನ್ಗೆ ಹೋಗುತ್ತೆ. ಕಿಚನ್ಗೆ ಆಮೇಲೆ ಹೋಗೋಣ. ಹಾಗೆ ಇದು ನೋಡಿ ಗಂಟೆ, ಜಾಗಟೆ ಮಣೆ. ಆ್ಯಕ್ಚುಲಿ ಅಜ್ಜನ ಮನೇಲಿ ದೇವ್ರ ಪೂಜೆ ವಸ್ತುಗಳು ತುಂಬ ಇದೆ, ಮಾಡ್ತಾ ಹೋದರೆ. ಸೊ ಈ ಥರ ಇದು ಕೋಲ್ ಇರುತ್ತೆ, ಜಾಗಟೆ ಹಿಂಗೆ ಬಡಿದ್ರೆ ಆಯಿತು. ಜೋರಾಗಿ ಬಡಿಬೇಕು. ಮತ್ತು ನಿಮ್ಗೆ ಇದರಲ್ಲಿ ಮೈನ್ಯೂಟಾಗಿ ಮಂಡಲ ಚಿತ್ರ ಕೂಡ ಕಾಣ್ತಿದೆ ನೋಡಿ, ಹಾಗೆ. ಏನಿವೆ, ಹಾಗೆ ಇದು ದೇವರ ಪಾತ್ರೆಗಳನ್ನು ತೋರಿಸ್ತೀನಿ ನೋಡಿ, ಇದೆಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ನಾವು ಚಿಕ್ಕವರಿದ್ದಾಗಿಂದನೂ ಇದ್ದಂಥ ಪಾತ್ರೆಗಳು. ಎಷ್ಟು ಚೆನ್ನಾಗಿದೆ ನೋಡಿ, ಇಷ್ಟು ವೆಯ್ಟ್ ಇದೆ, ತೂಕ ಕೂಡ ಇದೆ. ಹಾಗೆ ಇದೆಲ್ಲ ಹಾಗೆ ಕ್ಲೀನಾಗಿ ತೊಳೆದಿಟ್ಟಿದ್ದಾರೆ. ಮತ್ತು ಡೀಟೇಲಾಗಿ ಇದನ್ನು ನೋಡೋಣ. ಇದು ನೋಡಿ, ದೀಪದ ಆರತಿ ಮಾಡ್ತಾರೆ.
ಈ ಪದಾರ್ಥ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ವಿ ಹ್ಯಾವ್ ಸಮ್ ನೋಡಿ, ಈ ಥರ ಅಗರಬತ್ತಿ ಸಿಕ್ಸಕ್ಕೆ ಈ ಥರದ್ದೊಂದಿದೆ. ಹಾಗೆ ಇದೆಲ್ಲ ನಾರ್ಮಲ್ ದೇವರ ಐಟಮ್ಸ್ ಹಾಗೆ ಇರೋದು. ಸೊ ದಿಸ್ ಇಸ್ ಅಬೌಟ್ ಅವರ ದೇವರ ಮನೆ. ಸೊ ಕಿಚನ್ನಿಗೆ ಹೀಗೆ ಹೋಗೋದು. ನೆಕ್ಸ್ಟ್ ಬಂದರೆ ಈ ಕಡೆ ಪಕ್ಕಕ್ಕೆ ಒಂದು ಕೋಣೆ ಅಂತ ಹೇಳ್ತಾರೆ, ಅದಿದೆ. ಸೊ ಅದನ್ನು ನಾನು ಏನು ನೋಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಹಿಂಗೆ ಮತ್ತೆ ಮುಂದೆ ಬಂದರೆ ಇಲ್ಲೊಂದು ಉದ್ದ ರೂಮ್ ಇದೆ. ಟೆರೆಸ್ ಅಲ್ಲ, ಮೆತ್ತು. ಸೊ ನನ್ನ ಮಗಳು ನೋಡಿ ಮೇಲೆ ಹೋಗೋಣ, ಆಮೇಲೆ ಹೋಪನ. ಸೊ ಇದೇನು ಅಂದರೆ ಮೆಟ್ಟಿಲು. ಇದರ ಅಡಿಗಡೆ ಈ ಥರ ಎಲ್ಲ ಬೆಲ್ಲ, ಆಮೇಲೆ ಎಕ್ಸ್ಟ್ರಾ ಏನಾದರೂ ಐಟಮ್ಸ್ ಗ್ರೋಷರೀಸ್ ಎಲ್ಲ ಇದ್ರೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಹಾಗೆ ಇಲ್ಲೊಂದು ಬಟ್ಟೆ ಸ್ಟ್ಯಾಂಡ್ ಇದೆ. ಹಾಗೆ ಇಲ್ಲೊಂದು ಕಿಟಕಿ ಬರುತ್ತೆ. ಈ ಕಿಟಕಿಯಿಂದ ಆಚೆ ನೋಡಿದಾಗ ಕಾಣಿಸುವಂಥದ್ದೇ ಕೊಟ್ಟಿಗೆ. ನೆಕ್ಸ್ಟ್ ಹೀಗೆ ನಾನು ತಿರುಗಿ ನೋಡಿದ್ರೆ ಇಲ್ಲಿ ಕಿಚನ್ನಿಂದ ಹೊರಗೆ ಬಂದಾಗ ಇಲ್ಲಿ ಬರುತ್ತೆ. ಅಮ್ಮ ನೋಡಿ ಆಲ್ರೆಡಿ ಕಸ ಹೊಡೆದಾಯಿತು. ಸೊ ಈ ಥರ ಉದ್ದ ಲಾಯ ಇದೆ ಇಲ್ಲಿ. ಆ್ಯಂಡ್ ಈ ಒಂದು ಶೆಲ್ಫ್ ಬಗ್ಗೆ ಹೇಳಬೇಕು, ಇದಂತೂ ಒಂದು ಎಷ್ಟು ವರ್ಷದ ಹಳೇದು ಅಂತ ನನಗಂತೂ ನೆನಪಿಲ್ಲ. ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ತಾ ಇದ್ವಿ. ಮುಂಚೆ ಇದು ಮಜ್ಜಿಗೆ ಗೂಡಾಗಿತ್ತು. ಮಾಡಿ ತೋರಿಸೋಣ ನೋಡಿ. ಮುಂಚೆ ಅದು ಮಜ್ಜಿಗೆ ಗೂಡಾಗಿತ್ತು. ಇವಾಗ ಐಟಮ್ಸ್ ಎಲ್ಲ ಇಟ್ಕೊಳ್ಳಕ್ಕೆ ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ಎಸ್, ಸೊ ದಿಸ್ ಇಸ್ ದಟ್ ವಿಂಟೇಜ್ ಶೆಲ್ಫ್. ಹಾಗೆ ಹಿಂಗೆ ತಿರುಗಿದ್ರೆ ಮತ್ತೆ ಇಲ್ಲಿ ಬರುವಂಥದ್ದು ಅಡುಗೆ ಮನೆ. ಅಡುಗೆ ಮನೆಯೂ ಅಷ್ಟೇ ತುಂಬ ಸಿಂಪಲ್ಲಾಗಿ ನೀಟಾಗಿ ಇದೆ. ಇಲ್ಲೊಂದು ಶೆಲ್ಫ್ ಇದೆ. ಹಾಗೆ ಇಲ್ಲೊಂದು ಮತ್ತೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದು ಮಜ್ಜಿಗೆ ಗೂಡು. ಹಾಗೆ ಇಲ್ಲಿ ಈ ರೀತಿ ಜಸ್ಟ್ ಕಾಮನ್. ಓಕೆ ಅಜ್ಜಿ, ಮಜ್ಜಿಗೆ ಕಡಿತಾ ಇದೆಯಾ? ಹಾಕ್ತಾ ಇದೆಯಾ? ಅಜ್ಜಿ ನೋಡಿ ಮಜ್ಜಿಗೆ ಕಡಿತಾ ಇದ್ದಾರೆ ಬೆಣ್ಣೆ ಮಾಡೋಕ್ಕೆ. ಅದಕ್ಕೆ ಹಾಕ್ತಿದ್ಯಾ? ಅಡ್ಡಿಲ್ಲ. ಸರಿ, ಅಂದ್ರೆ ಬನ್ನಿ ಇವಾಗ ಈ ಕಿಟಕಿ ನೋಡಿದ್ದಾಯ್ತಲ್ವಾ, ನಾನು ಅವಾಗ ತೋರಿಸಿದ್ನಲ್ಲ. ಸೊ ಇಲ್ಲಿ ಗೋ ಟು ದ ಮೆತ್ತು. ಸೊ ಇದಿಷ್ಟು ಉದ್ದ ಲಾಯ. ನಾವೆಲ್ಲ ಇಲ್ಲೇ ಮಲ್ಕೊಂಡಿದ್ದು. ಎಷ್ಟು ಒಂದು 25 ಜನ ಬೇಕಾದರೂ ಮಲ್ಕೊಳ್ಬೋದು ಅಕ್ಕಪಕ್ಕ ಅಷ್ಟು ಉದ್ದಕ್ಕೆ ಇದೆ. ಸೊ ಬನ್ನಿ, ಲೆಟ್ಸ್ ಗೋ ಟು ದ ಮೆತ್ತು. ಈ ಥರ ಒಂದು ಹಗ್ಗ ಕೊಟ್ಟಿರ್ತಾರೆ, ಹಗ್ಗ ಹಿಡ್ಕೊಂಡ್ಬಿಟ್ಟಲ್ಲ ಹತ್ಬೋದು. ಈ ಥರ ಹಗ್ಗ ಇರುತ್ತೆ, ಹತ್ಬೋದು ಮೇಲೆ. ಸೊ ಈ ಥರ ಮೆತ್ತಿನ ಮೊದಲನೇ ಭಾಗ ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾ. ಹಾಗೆ ಇದು ಒಂದು ಮರಿಗೆ ಅಂತ ಹೇಳ್ತಾರಲ್ಲ, ದೊಡ್ಡ ಸೈಜಿನ ಮರಿಗೆ ಇದೆ. ಇದೆಲ್ಲ ಇವಾಗ ಮೆತ್ತನ್ನು ಸೇರಿದೆ. ಸೊ ಬನ್ನಿ ಸೆಕೆಂಡ್ ರೂಮಿಗೆ ಹೋಗೋಣ.
ಇಲ್ಲಿ ಒಂದು ರೀತಿ ಸ್ಟೋರ್ ರೂಮ್ ಆಗಿದೆ. ಬಿಕಾಸ್ ಇಲ್ಲಿ ಯಾರು ಮಲ್ಕೊಳ್ಳಲ್ಲ, ಏನು ಮಾಡಲ್ಲ. ಸೊ ಏನೇನು ಎಕ್ಸ್ಟ್ರಾ ಇದೆ ಆ ಥರದ್ದೆಲ್ಲ ಇಲ್ಲಿ ತಂದಿಟ್ಟಿದ್ದಾರೆ. ಒಂದು ಇಲ್ಲಿ ಹಳೆ ಕಾಲದೊಂದು ಮಿರರ್ ಇದೆ, ವಿಚ್ ಇಸ್ ನಾಟ್ ಇವನ್ ಇನ್ ವರ್ಕಿಂಗ್ ಕಂಡೀಷನ್. ಎನಿವೆ, ಸೊ ನಾನು ಕಾಣ್ತಾ ಇದ್ದೀನಿ ನನ್ನ ವಿಂಡೋ. ದಿಸ್ ಇಸ್ ದ ಬೆಳಕಿನ ಕಿಂಡಿ. ಇಲ್ಲಿಂದ ನೋಡಿದ್ರೆ ಊರಿನ ತುದಿವರೆಗೂ ಕಾಣಿಸುತ್ತೆ. ಸಿ, ಇಲ್ಲೇನು ಕಾಣಿಸ್ತಿದೆಯಲ್ಲ. ಬಂದೆ ಬಿಟ್ಟಿಯಾ? ಎಸ್. ಸೊ ದಿಸ್ ಫೋನೋ ಟೈಮ್ ಇಲ್ಲಿ ಕರೆಂಟ್ ತುಂಬ ಹೋಗ್ತಿತ್ತಲ್ವ, ಆವಾಗ ಈ ಥರದ ಲ್ಯಾಂಟೆನ್ ಏನು ಹೇಳ್ತಾರೆ, ಲಾಟಿನ್ ಸಾರಿ, ಇದನ್ನು ಯೂಸ್ ಮಾಡಿಬಿಟ್ಟು ಬೆಳಕು ಮಾಡ್ತಿದ್ರು. ಇವಾಗ UPS ಬಂದಿದೆ, ಸೊ ನೋ ಟೆನ್ಷನ್. ಹಾಗೆ ನೋಡಿ, ಇದು ಬಿದಿರಿನ ಬುಟ್ಟಿ ಅಂತ ಹೇಳ್ತಾರಲ್ಲ, ಈ ಥರದ್ದೆಲ್ಲ ಇದೆ. ಇಟ್ ಇಸ್ ಆಲ್ ಎವ್ರಿ ವಸ್ತು ಹಿಯರ್ ಈಸ್ ಟೆಲಿಂಗ್ ಅ ಸ್ಟೋರಿ. ದಿಸ್ ಇಸ್ ದ ಮೆತ್ತು. ನೋಡಿ, ಈ ಥರ ಇರುತ್ತೆ ಮೆತ್ತು. ನೀ ಅಂತಕ್ಕೆ ಬೈಂದ್ಯಾ? ಇದು ಕೊಳೆ ಔಷಧಿ ಹೊಡೆಯೋದಕ್ಕಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ಲ್ಯಾಟಿನಿನ್ ಮತ್ತೊಂದು ಪಾರ್ಟೇಷನ್ಸ್ ಈ ಕಡೆ ಇದೆ ನೋಡಿ. ಇದನ್ನು ಇಲ್ಲಿ ದೀಪ ಹಚ್ಚಿಬಿಟ್ಟು ಅದ್ರ ಮೇಲೆ ಅದು ಗ್ಲಾಸನ್ನಿಟ್ಟು ಅದ್ರ ಮೇಲೆ ಇದನ್ನು ಮುಚ್ತಾಯಿದ್ರು, ಈ ಹ್ಯಾಟ್ ರೀತಿ ಇದೆಯಲ್ಲ, ಸೊ ದಟ್ ಬೆಳಕು ಎಲ್ಲ ಕಡೆ ಡಿಸ್ಪರ್ಸ್ ಆಗದೆ ಇರಲಿ ಅಂಥೇಳಿ, ಚೆನ್ನಾಗಿ ಬೆಳಕು ಬರಲಿ ಅಂತ, ಗಾಳಿ ಬರಬಾರ್ದು ಹಾಗೆ. ಇಲ್ಲಿ ಮನೆ ಪಕ್ಕಕ್ಕೆ ಈ ರೋಡು. ಅದಾದ್ಮೇಲೆ ನೋಡಿ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದಿಲ್ಲಿ ಸೌದೆ ಮನೆ ಅಂಥೇಳಿ. ಫುಲ್ ಒಳಗೆ ಹೋಗಿ ಶೂಟ್ ಮಾಡಲ್ಲ, ಮಕ್ಕಳು ಎದ್ಬಿಟ್ಟಿದ್ದಾರಲ್ಲ ಓಡಿ ಬಂದುಬಿಡ್ತಾರೆ, ಅದಕ್ಕೆ ನೋಡ್ಬೋದು. ಇದೆಲ್ಲ ಸೌದೆ ಸ್ಟಾಕ್ ಇಟ್ಕೊಳ್ಳೋದು, ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಅಂತ. ಮತ್ತು ಬಿಳಿ ಹುಲ್ಲು ಅದನ್ನೆಲ್ಲ ಇಲ್ಲಿ ಸ್ಟಾಕ್ ಇಡ್ತಾರೆ. ಅಜ್ಜಿ, ಇಲ್ಲಿ ಎಂತೆಂತ ಇಟ್ಟಿದ್ರೆ ಈ ಇದರಲ್ಲಿ, ಆ ಮನೇಲಿ ಸೌದೆ ಮನೇಲಿ ಎಂತೆಂತ ಇಟ್ಟಿದ್ದೆ? ಹಾಂ, ಕಟ್ಟಿಗೆ, ಹಳೆಬಾಗ, ಅಡಿಕೆ ಸಿಪ್ಪೆ ಎಷ್ಟಿಟ್ಟಿದ್ರಾ? ಸೊ ಇದು ದೂರದಿಂದ ಕಾಣುವ ನನ್ನ ಅಜ್ಜನ ಮನೆ. ಬಾಲ್ಯದ ಬೇಸಿಗೆಗಳನ್ನು ಕಳೆದಂಥ ಸುಂದರವಾದ ಈ ಮನೆ ನನ್ನ ಅಜ್ಜನ ಮನೆ.